ವೇಗವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ನಾವು ಸದಾ ಬದುಕಿನ ಸವಾಲುಗಳನ್ನು ಎದುರಿಸುತ್ತಿರುತ್ತೇವೆ. ಪ್ರತಿದಿನದ ಅಡೆತಡೆಗಳನ್ನು ದಾಟಿ ನಮ್ಮೆಲ್ಲಾ ಕಾರ್ಯಗಳಲ್ಲಿ ಗೆಲುವನ್ನು ಪಡೆಯಲು ಅವಿರತವಾಗಿ ಶ್ರಮಿಸುತ್ತಿರುತ್ತೇವೆ. ವೃತ್ತಿಯಾಗಿರಬಹುದು ಅಥವಾ ವೈಯಕ್ತಿಕ ಜೀವನವಾಗಿರಬಹುದು, ಗೆಲುವಿನ ಹಂಬಲವೇ ನಮ್ಮನ್ನು ಸದಾ ಮುನ್ನಡೆಸುವ ಶಕ್ತಿ. ಗೆಲುವಿನ ಹುಡುಕಾಟದಲ್ಲಿ ಹಗಲಿರುಳು ಪಯಣಿಸುತ್ತಾ ಹೋದಾಗ ಗೆಲುವು ಎನ್ನುವುದು ಕೇವಲ ನಮ್ಮ ಪರಿಶ್ರಮದ ಫಲವಲ್ಲ, ಅದಕ್ಕೆ ಲೌಕಿಕಗಳನ್ನು ಮೀರಿದ ಶಕ್ತಿಯ ಬೆಂಬಲ, ಆಶೀರ್ವಾದ ಬೇಕೇ ಬೇಕು ಎಂದು ನಮಗೆ ಅರಿವಾಗುತ್ತದೆ. ಈ ಗೆಲುವಿನ ಹಾದಿಯಲ್ಲಿ ನಮ್ಮನ್ನು ತಾಯಿಯಾಗಿ ಪೊರೆಯುವ ಆ ಶಕ್ತಿಯ ಹೆಸರೇ ಶ್ರೀ ಸಾಮ್ರಾಜ್ಯಲಕ್ಷ್ಮಿ. ಯಾವುದೇ ಪುರಾಣ ಪುಣ್ಯಕಥೆಗಳಲ್ಲಿ ಶ್ರೀ ಸಾಮ್ರಾಜ್ಯಲಕ್ಷ್ಮಿಯ ವೈಭವವನ್ನು ನೀವು ಕಾಣಬಹುದು. ಕೃತಯುಗ, ತ್ರೇತಾಯುಗ, ದ್ವಾಪರಯುಗಗಳಲ್ಲಿ ರಾಮ, ದಶರಥ, ಮುಚುಕುಂದ, ಯುಧಿಷ್ಠಿರನಂತಹ ಮಹಾನ್ ರಾಜರ ಸಾಮ್ರಾಜ್ಯಗಳನ್ನು ರಕ್ಷಿಸಿ ವೈಭವದಿಂದ ಮುನ್ನಡೆಸುವಂತೆ ಮಾಡಿದವಳೇ ಶ್ರೀ ಸಾಮ್ರಾಜ್ಯಲಕ್ಷ್ಮಿ. ಸಾಮ್ರಾಜ್ಯಲಕ್ಷ್ಮಿಯು ಬಿಟ್ಟು ಹೋಗಿದ್ದರಿಂದಲೇ ದುರ್ಯೋಧನನು ಕುರುಕ್ಷೇತ್ರದಲ್ಲಿ ಸೋತಿದ್ದು. ಯಾವುದೇ ಸಾಮ್ರಾಜ್ಯದಲ್ಲಿ ಶಾಂತಿ, ಸಮೃದ್ಧಿ ನೆಲೆಸಬೇಕಾದರೆ ಶ್ರೀ ಸಾಮ್ರಾಜ್ಯಲಕ್ಷ್ಮಿಯ ಕರುಣೆ ಇರಲೇಬೇಕು ಎನ್ನುವುದನ್ನು ನಾವಿದರಿಂದ ತಿಳಿಯಬಹುದು. ಪುರಾಣಗಳಷ್ಟೇ ಏಕೆ, ಇತಿಹಾಸದ ಪುಟಗಳನ್ನು ತಿರುಗಿಸಿದಾಗ ಇನ್ನೂ 10 ಹಲವಾರು ಉದಾಹರಣೆಗಳು ಕಾಣಸಿಗುತ್ತವೆ. ಶ್ರೀಕೃಷ್ಣ ದೇವರಾಯನ ಆರಾಧ್ಯ ದೈವವಾಗಿದ್ದವಳು ಶ್ರೀ ಸಾಮ್ರಾಜ್ಯಲಕ್ಷ್ಮಿ. ಶಿವಾಜಿ ಮಹಾರಾಜರ ಖಡ್ಗದಲ್ಲಿ ನೆಲೆ ನಿಂತು ಮರಾಠ ಸಾಮ್ರಾಜ್ಯವನ್ನು ಪೊರೆದವಳು ಶ್ರೀ ಸಾಮ್ರಾಜ್ಯಲಕ್ಷ್ಮಿ. ಹಿಂದಿನ ಕಾಲದಲ್ಲಿ ಸಾಮ್ರಾಜ್ಯದ ವಿವಿಧ ವಲಯಗಳು, ಪಾಲಿಸಬೇಕಾದ ನಿಯಮಗಳು, ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವುದು ಹೇಗೆಂದು ತಿಳಿಸಿಕೊಡಲೆಂದೇ ಒಂದು ವಿಶೇಷ ಗ್ರಂಥವಿತ್ತು. ಮುಂದಿನ ಸಾಮ್ರಾಟ ಹಾಗೂ ಸಾಮ್ರಾಜ್ಞಿಯರನ್ನು ಸಿದ್ಧಪಡಿಸುತ್ತಿದ್ದ, ಹಿಂದೂ ರಾಷ್ಟ್ರ ನಿರ್ವಹಣೆಗೆ ಸಂವಿಧಾನದಂತಿದ್ದ ಆ ಗ್ರಂಥವೇ ಸಾಮ್ರಾಜ್ಯಲಕ್ಷ್ಮಿ ಪೀಠಿಕಾ. ಈ ಗ್ರಂಥವು ಬರೀ ಆಡಳಿತಕ್ಕೆ ಮಾರ್ಗಸೂಚಿಯಾಗಿಯಷ್ಟೇ ಇರಲಿಲ್ಲ, ಆಯಾ ರಾಜರ ಆಳ್ವಿಕೆಯ ಕಾಲದಲ್ಲಿ ಐಕ್ಯತೆ ಮತ್ತು ಸದೃಢ ವ್ಯವಸ್ಥೆಯನ್ನು ರೂಪಿಸುತ್ತಿತ್ತು. ಶ್ರೀ ಲಕ್ಷ್ಮಿಯ 16 ಸ್ವರೂಪಗಳಲ್ಲಿ ಸರ್ವೋಚ್ಚ ಶಕ್ತಿ ಸ್ವರೂಪಿಣಿಯಾದ ಶ್ರೀ ಸಾಮ್ರಾಜ್ಯಲಕ್ಷ್ಮಿಯ ಆರಾಧನೆಗೆ ನಮ್ಮ ಹಿರಿಯರು ಮಹತ್ವದ ಸ್ಥಾನ ನೀಡಿದ್ದರು. ಕಾಲ ಸರಿದಂತೆ ಸಾಮ್ರಾಜ್ಯಲಕ್ಷ್ಮಿಯ ಪೂಜೆಯನ್ನು ನಾವು ಮರೆತಿದ್ದೇವೆ. ಆದರೆ ತಾಯಿ ಮಕ್ಕಳನ್ನು ಮರೆಯುವಳೆ? ಕಲಿಯುಗದಲ್ಲಿ ಧರ್ಮದ ಮರುಸ್ಥಾಪನೆ ಮಾಡಲು ಶ್ರೀ ಸಾಮ್ರಾಜ್ಯಲಕ್ಷ್ಮಿಯು ಮತ್ತೆ ಅವತರಿಸುತ್ತಿದ್ದಾಳೆ. ಕಮಲದ ಮೇಲೆ ರಾರಾಜಿಸುವ ಸಾಮ್ರಾಜ್ಯಲಕ್ಷ್ಮಿಯ 6 ಕೈಗಳಲ್ಲಿ ಶಂಖ, ಚಕ್ರ, ಅಮೃತದ ಕಲಶ, ಕಬ್ಬಿನ ಬಿಲ್ಲು, ಕಮಲದ ಬಾಣ, ಅಭಯ ಮತ್ತು ವರದ ಮುದ್ರೆಗಳು. ಅಷ್ಟದಿಕ್ಕುಗಳಲ್ಲೂ ನೋಡಲು ಸಿಗದ ಸೌಂದರ್ಯವಷ್ಟೇ ಅಲ್ಲ, ಮುಕ್ಕೋಟಿ ದೇವತೆಗಳು ಸರಿಗಟ್ಟಲಾಗದ ಶಕ್ತಿ, 3 ಲೋಕದಲ್ಲೂ ಸಾಟಿಯಿರದ ಕರುಣೆ. ನಿಮ್ಮ ಪ್ರಶ್ನೆ ಇದಾಗಿರಬಹುದು, ದೊರೆಗಳು, ಸಾಮ್ರಾಜ್ಯಗಳು ಅಳಿದು 100 ವರ್ಷಗಳಾದವು, ಸಾಮ್ರಾಜ್ಯಲಕ್ಷ್ಮಿಯ ಅವಶ್ಯಕತೆ ಹುಡುಮಾನವರಾದ ನಮಗೇಕೆ ಎಂದು. ಇದಕ್ಕೆ ಉತ್ತರ, ಸಾಮ್ರಾಜ್ಯ ಎನ್ನುವುದಕ್ಕೆ ನಿಮ್ಮ ವಿವರಣೆಯೇನು?
ಸಾಮ್ರಾಜ್ಯವೆಂದರೆ ಯುದ್ಧ ಮಾಡಿ ಗದ್ದುಗೆಗೇರಿ ಕಸಿದುಕೊಳ್ಳುವ ಕೋಟೆಯಲ್ಲ, ನಮ್ಮ ಆಜ್ಞೆಗಳನ್ನು ಚಾಚೂ ತಪ್ಪದೆ ಪಾಲಿಸುವ ಜನಸಮೂಹವೂ ಅಲ್ಲ. ಹಾಗಾದರೆ ಸಾಮ್ರಾಜ್ಯವೆಂದರೇನು? ನಿಮಗೆ ಗೊತ್ತೇ? ನಮ್ಮೆಲ್ಲರ ಬಳಿಯೂ ಸಾಮ್ರಾಜ್ಯವಿದೆ. ನಾವೆಲ್ಲರೂ ದೊರೆಗಳೇ. ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶಗಳೆಂಬ ಪಂಚಭೂತಗಳು ಶಕ್ತಿ ಕೇಂದ್ರಗಳೆಂದು ಕರೆಯಲ್ಪಡುವ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಮತ್ತು ಸಹಸ್ರಾರಗಳೆಂಬ ಸಪ್ತಚಕ್ರಗಳು ಇವೆಲ್ಲವೂ ಕೂಡಿಯಾಗಿರುವ ಈ ನಮ್ಮ ದೇಹವೇ ನಮ್ಮೆಲ್ಲರ ಸಾಮ್ರಾಜ್ಯ. ದೇಹವಷ್ಟೇ ಅಲ್ಲ, ಒಂದು ಪುಟ್ಟದಾದ ಅಂಗಡಿಯೇ ಇರಬಹುದು, ದೊಡ್ಡದಾದ ಕಂಪನಿಯೇ ಆಗಿರಬಹುದು, ಅದು ನಮ್ಮ ಸಾಮ್ರಾಜ್ಯವೇ ಅಲ್ಲವೇ? ನಮ್ಮ ಕಾರ್ಯಕ್ಷೇತ್ರ, ನಮ್ಮ ಕುಟುಂಬ, ನಮ್ಮ ಬಳಗವೇ ನಮ್ಮ ಸಾಮ್ರಾಜ್ಯ. ನಾವೇ ಅದಕ್ಕೆ ದೊರೆಗಳು. ಈ ಎಲ್ಲ ಸಾಮ್ರಾಜ್ಯಗಳ ಸುಸ್ಥಿತಿಗಾಗಿ, ಹಿತಾಸಕ್ತಿಗಾಗಿ ನಾವೆಲ್ಲರೂ ಸಾಮ್ರಾಜ್ಯ ಲಕ್ಷ್ಮಿಯ ಪಾದ ಕಮಲಗಳಿಗೆ ಎರಗಲೇಬೇಕು, ಶರಣಾಗಲೇಬೇಕು. ನಾವು ನಮ್ಮ ತಾಯಿ ಶ್ರೀ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಕಂಡು ಪೂಜೆಗೈಯಲು ದೇಗುಲ ಎಲ್ಲಿದೆ ತಿಳಿದಿದೆಯೇ? ಸಾಮ್ರಾಜ್ಯ ಲಕ್ಷ್ಮಿಯ ಬಗ್ಗೆ ಹೆಚ್ಚು ತಿಳಿದಿಲ್ಲದೆ ಆರಾಧನೆಯೇ ಕಾಣೆಯಾಗಿರುವ ಈ ಕಲಿಯುಗದಲ್ಲಿ ತಾಯಿಗಾಗಿ ದೇವಾಲಯ ನಿರ್ಮಿಸುವ ಮಹತ್ ಕಾರ್ಯವು ಒಂದಷ್ಟು ಸಜ್ಜನರಿಂದ ಸದ್ದುಗದ್ದಲವಿಲ್ಲದೆ ನೆರವೇರುತ್ತಿದೆ. ಶ್ರೀ ಸಾಮ್ರಾಜ್ಯ ಲಕ್ಷ್ಮಿ ಮಹಾಸಂಸ್ಥಾನವು ತಾಯಿಯ ಆಜ್ಞಾನುಸಾರ ಆಕೆ ಇಚ್ಛೆ ಪಟ್ಟಲ್ಲಿಯೇ ಶ್ರೀ ಸಾಮ್ರಾಜ್ಯ ಲಕ್ಷ್ಮೀ ದೇವಿಯ ಮಂದಿರ ಕಟ್ಟಿಸುವಿಕೆಯ ಪುಣ್ಯ ಕೆಲಸದಲ್ಲಿ ತೊಡಗಿಸಿಕೊಂಡಿದೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಿದ್ದೇವೆ. ಅಂದಹಾಗೆ ಮಹಾದೇವಿ ತಾಯಿ ಶ್ರೀ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಮತ್ತೆ ಕರೆತರುವ ಈ ಪುಣ್ಯ ಪಯಣದಲ್ಲಿ ನೀವು ನಮ್ಮ ಜೊತೆಯಾಗುತ್ತೀರಾ?